ಅದು ಯಾರು ಹೇಳಿದ್ದು ಮಾರ್ರೆ, ಸೂ ಫ್ರಮ್ ಸೋ ಮೂವಿ ಕಂಡ್ರೆ ಬರೀ ನಗಾಡ್ಕಂಡೆ ಬತ್ತನ್ಕ. ನಮಸ್ತೆ ಎಲ್ಲ, ಹೆಂಗಿದ್ರಿ? ನಾ ನಿಮ್ಮ ಸಾನ್ವಿತಾ ಪೂಜಾರಿ. ಸೂ ಫ್ರಮ್ ಸೋ ಮೂವಿ ಕಾಂಬಕ್ ಹೋದ್ ನಾನು. ಎಲ್ಲ ಹೇಳಿದ್ರ ಬರೀ ಗಮ್ಮತ್ತಿತ್ತು, ಫಸ್ಟ್ ಇಂದ ಲಾಸ್ಟ್ ವರೆಗೂ ಬರೀ ನಗಾಡ್ಕಂಡೇ ಬರ್ಲಕ್ಕ ಬಿಟ್ರೆ ಮತ್ತೆಂತಿಲ್ಲ ಮೂವಿ ಹೆಂಗ ಅನ್ಕೊಂಡೆ. ಆದ್ರೆ ನಂಗ ಅನ್ಸದ್ ಬರೀ ನಗು ಅಲ್ಲ, ಜೊತೆಗೆ ಭಾವನೆಗಳ ಒಂದು ಆಗರ ಇತ್ತ ಆ ಮೂವಿ ಅಲ್ಲ ಅಂತ ಹೇಳಿ. ಮನ್ಸಿಗೆ ಹೆಚ್ಚು ಬೇಜಾರಾದ್ದೆ ಭಾನು ಪಾತ್ರ. ನಮ್ಮೂರಲ್ಲೂ ನಿಮ್ಮೂರಲ್ಲೂ ಎಷ್ಟೋ ಜನ ಭಾನು ತರದ್ದು ಹೆಣ್ಮಕ್ಳಿದ್ರು, ಎಷ್ಟೋ ಜನ ಅಶೋಕನ್ ತರದರಿದ್ರು, ಅದ್ರೊಟ್ಟಿಗೆ ಎಷ್ಟೋ ಜನ ಗೋಪಾಲನ್ ತರದ ಚಿಕ್ಕಪ್ಪ ಇದ್ರು. ನಮ್ಮೂರಲ್ಲೂ ಭಾನು ತರದ ಹೆಣ್ಮಕ್ಕಳಿದ್ರೆ ಅವರಿಗೆ ಹಿಂಗೆ ರಗಳಿ ಆದಗಳಿಗೆ ಮನ್ಸು ಮುಟ್ಕ ಹೇಳಿ, ಭಾನು ಸರಿ ಇಲ್ಲ ಅಂದ್ಕ ಹೇಳ್ತ್ರಿ ಬಿಟ್ರೆ ಅವಳಿಗೊಂದು ಮನ್ಸಿತ್ತು, ಅವಳಿಗೂ ಕಷ್ಟ ಇತ್ತು ಊರಲ್ಲಿ ಬದುಕುಕ್ ಅಂತ ಹೇಳಿ ನೀವೆಗಳರು ಅನ್ಕಂತ್ರ್ಯಾ? ಇಲ್ಲ ಅಲ್ದ? ಅದು ಹೌದು, ಎಲ್ಲರೂ ಅಷ್ಟೇ. ಒಂಟಿ ಮನೇಲಿ ಒಂದು ಹೆಣ್ಮಕ್ಳಿದ್ಲ ಅಂದ್ರೆ ಅವಳನ್ನ ಕೆಟ್ಟ ದೃಷ್ಟಿಯಲ್ಲಿ ಕಾಣದೆ ಜಾಸ್ತಿ ಹೊರತು ಒಳ್ಳೆ ದೃಷ್ಟಿಯಲ್ಲಿ ಕಾಂಬರೇ ಕಮ್ಮಿ ನಮ್ದು ಊರಾಗೆ. ಎಂತಕ್ಕೆ ಹೆಣ್ಮಕ್ಳಿಗೆ ಅವರಿಗೂ ಒಂದು ಬದುಕುವ ಒಂದು ಆಸೆ ಇರುವುದಿಲ್ಲ? ಎಂತಕ್ಕೆ ಎಲ್ಲರೂ ಅವಳನ್ನ ಕೆಟ್ಟ ದೃಷ್ಟಿಂಗೆ ಕಾಣಕ್ ನಾವು? ಒಂಟಿ ಇದ್ದಳು, ಅವಳಿಗೆ ಯಾರಿಲ್ಲ, ಅವಳಿಗೆ ಹೇಳೋರ್ಕೆ ಎಂಬರಿಲ್ಲ ಅಂತ ಹೇಳಿ ಯಾಕೆ ನಾವು ಅವಳನ್ನ ದುರುಪಯೋಗ ಪಡಿಸ್ಕೊಂಬಕ್ಕೆ ಕಾಣ್ತು ಅಂತ ಹೇಳಿ ಒಂದ್ಸಲ ನಿಮ್ಮ ಆತ್ಮಸಾಕ್ಷಿನ ಕಣ್ಕಣಿ ಅನ್ಕಂಡು ಮೆಟ್ಟಲು ಹೊಡೆದಂಗೆ ಹೇಳಿರಿ ಈ ಮೂವಿ. ಹಂಗೆ ಮಾತ್ರ ನಂಗೆ ಭಯಂಕರ ಖುಷಿ ಆಯ್ತು. ಹಾಗೆ ನಗು ಮಾತ್ರ ಅಲ್ಲ, ಕಣ್ಣಂಗೆ ನೀರು ಕೂಡ ಬಂದಿತ್ತು. ಅಷ್ಟು ಚಂದ ಮೂವಿ ಮಾಡಿರಿ ಇದನ್ನ. ನಂಗಂತೂ ಭಯಂಕರ ಖುಷಿ ಆಯ್ತು. ಎಂತಕಂದ್ರೆ ಎಷ್ಟೋ ಒಂಟಿ ಹೆಣ್ಮಕ್ಳಿಗೆ ಒಂದು ಕನ್ನಡಿ ಹಿಡ್ದಂಗಿದ್ದಿತ್ತು ಈ ಪಿಕ್ಚರ್. ಥ್ಯಾಂಕ್ ಯು.